ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಷ್ಟರು ಕನ್ನಡಿಗ. ಫ್ರೆಂಡ್ಸ್, ಇವತ್ತು ನನ್ನ ಮುಂದೆ ಒಬ್ಬರು ಕೈ ಕಳಿಸಿದ್ದಾರೆ. ಅವ್ರಿಗೆ ನಾಮಿನಲ್ ಫೀಸನ್ನು ನಾನು ಚಾರ್ಜ್ ಮಾಡಿದ್ದೀನಿ. ತುಂಬ ಏನು ಜಾಸ್ತಿ ಚಾರ್ಜ್ ಮಾಡಿಲ್ಲ. ಸೊ ಹಾಗಾಗಿ ನಿಮ್ಮ ಕೈಯನ್ನು ಸಹ ನನ್ನ ಒಂದು ಪ್ರೆಡಿಕ್ಷನ್ ತಗೋಬೇಕು ಅಂತಿದ್ರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ. ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಂಬರು. ಆ ನಂಬರ್ಗೆ ನಿಮ್ಮ ಹಸ್ತವನ್ನು ವಾಟ್ಸಪ್ ಮಾಡಿದರೆ ನಾನು ಅದಕ್ಕೆ ಸರಿಯಾದಂತಹ ಒಂದು ಪ್ರೆಡಿಕ್ಷನ್ ಅನ್ನು ನೀಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಕೈ ಅಂದ್ರೆ ಬರೀ ಅಂಗೈ ಮಾತ್ರ ಅಂದ್ಕೊಂಡಿದ್ದಾರೆ. ಅವರು ಬೆರಳನ್ನು ಸಹ ಕಳಿಸ್ಬೇಕಾಗಿರುತ್ತೆ, ಆದರೆ ಬೆರಳನ್ನ ಕಳಿಸಿರೋದಿಲ್ಲ. ಬರೀ ಜಸ್ಟ್ ಅಂಗೈಯನ್ನ ಕಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಗುರುಪರ್ವ ನೋಡಿ, ಸ್ವಲ್ಪ ಗುರುಪರ್ವ ನೋಡಿ ಎಷ್ಟು ತಗ್ಗಾಗಿರೋದನ್ನ ಕಾಣಿಸುತ್ತೆ. ಯಾರಿಗೆ ಗುರುಪರ್ವ ಇರಲಿ ಈ ತರ ತಗ್ಗಾಗಿರುತ್ತೆ, ಅವರು ಬಹಳಷ್ಟು ಒಂದು ಹಣಕಾಸಿನ ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾ ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೆ ಅಂತ ಹೇಳ್ಬೋದು. ಮತ್ತೆ ಎಷ್ಟೋ ಸಾರಿ ಇದು ಆತ್ಮವಿಶ್ವಾಸ ತುಂಬಾ ಕಮ್ಮಿ ಇರೋದನ್ನ ಕಾಣಿಸುತ್ತೆ ಅಂತ ಹೇಳ್ಬೋದು. ಮತ್ತೆ ನೈತಿಕ ಮೌಲ್ಯಗಳು ಸಹ ಎಷ್ಟೋ ಸಾರಿ ಅಷ್ಟಾಗಿ ಅವ್ರಿಗೆ ಒಂದು ಪ್ರಭಾವಗೊಳಿಸೋದಿಲ್ಲ ಅಂತ ಹೇಳ್ಬೋದು. ಸೊ ಇದು ಅತ್ಯಂತ ಮುಖ್ಯವಾದಂಥ ವಿಚಾರ. ತಗ್ಗಿರಬಾರ್ದು. ಈ ತಗ್ಗಲ್ಲಿ ಸಹ ಒಂದು ಲೈನ್ ಈ ತರ ಇರೋದನ್ನ ಕಾಣಿಸುತ್ತೆ. ಈ ತರ ವರ್ಟಿಕಲ್ ಲೈನ್ ತುಂಬಾ ಒಳ್ಳೇದು. ಬಟ್ ಇದು ತುಂಬಾ ತಗ್ಗಿರುವಂತದ್ದಾಗುತ್ತೆ. ಹಾಗಾಗಿ ನಾನು ಹೇಳಿದಂತೆ ಸ್ವಲ್ಪ ಆತ್ಮವಿಶ್ವಾಸ ಕೊರತೆ, ಸ್ವಲ್ಪ ಹಣಕಾಸಿನ ತೊಂದರೆ, ಸ್ವಲ್ಪ ಕೌಟುಂಬಿಕ ಸಮಸ್ಯೆಗಳು ಇವರಿಗೆ ಕಾಡ್ತಾ ಇರೋದನ್ನ ಕಾಣಿಸುತ್ತೆ. ಮತ್ತೆ ಬೆರಳುಗಳ ಮಧ್ಯೆ ಈ ತರ ಒಂದು ಏನಿದೆ ಗ್ಯಾಪ್ ಇದ್ದಾಗ ಏನಾಗುತ್ತೆ, ವ್ಯಕ್ತಿ ಶಿಸ್ತನ್ನ ಅಷ್ಟಾಗಿ ಪಾಲಿಸೋದಿಲ್ಲ ಅಂತ ಹೇಳ್ಬೋದು. ಶಿಸ್ತನ್ನ ಪಾಲಿಸ್ತಾ ಇರೋದ್ರಿಂದ ಅಷ್ಟಾಗಿ ಸಮಸ್ಯೆಗಳು ಕಾಡುತ್ತೆ ಅಂತಲೂ ಸಹ ಹೇಳ್ಬೋದು ಫ್ರೆಂಡ್ಸ್. ಪರ್ವತ ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ವಲ್ಪ ಉಬ್ಬಿರೋದನ್ನ ಕಾಣಿಸುತ್ತೆ. ಸೊ ಶನಿ ಪರ್ವ ಉಬ್ಬಿರೋದ್ರಿಂದ ವ್ಯಕ್ತಿ ಏನಾಗ್ತಾನೆ, ಸ್ವಲ್ಪ ಜಾಸ್ತಿ ಉಬ್ಬಿದಾಗ ವ್ಯಕ್ತಿ ಆಲಸ್ಯ ಉಂಟಾಗ್ತಾನೆ, ಸ್ವಲ್ಪ ಸೋಮಾರಿತನ ಉಂಟಾಗುತ್ತೆ. ಎಷ್ಟೋ ಬಾರಿ ಈ ತರ ಎತ್ತರಕ್ಕಿರೋರು ಸಮಾಜ ಸೇವೆ ಮಾಡಬೇಕು ಅನ್ನೋಂಥ ಆಸೆ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಒಂಟಿಯಾಗಿರೋದಕ್ಕೂ ಸಹ ಇಷ್ಟಪಡ್ಬೋದು ಇವರು ಅಂತ ಹೇಳ್ಬೋದು. ಎಸ್, ಇದು ಆದರೆ ಕೆಲವು ಸಂದರ್ಭದಲ್ಲಿ ತುಂಬಾ ಒಂದು ಅವಮಾನಕ್ಕೊಳಗಾಗಿ ಎಷ್ಟೋ ಸಾರಿ ಬೇಜಾರಾಗಿ ಜೀವನದಲ್ಲಿ ಬೇಡಪ್ಪ ಅನ್ನುವಂಥ ಒಂದು ಸಮಸ್ಯೆಗಳನ್ನ ಎದುರಿಸಿರ್ತಾರೆ ಅಂತ ಹೇಳ್ಬೋದು. ಇನ್ನು ಸೂರ್ಯ ಪರ್ವ ನೋಡಿ, ಸೂರ್ಯ ಪರ್ವ ಫ್ಲಾಟ್ ಆಗಿರೋದನ್ನ ಕಾಣಿಸುತ್ತೆ. ಆದ್ರೆ ಇಲ್ಲಿ ನೋಡಿ, ಈ ಒಂದು ರೇಖೆಗಳ ಒಂದು ಇದನ್ನ ನೋಡಿದಾಗ ತುಂಬಾ ಡೀಪ್ ಆಗಿರೋದನ್ನ ಕಾಣಿಸುತ್ತೆ. ಅಂದ್ರೆ ಇದು ಒಬ್ಬ ವ್ಯಕ್ತಿಯ ಒಂದು ಒಂದು ಏನ್ ಮಾಡ್ತಾನೆ, ಒಂದು ಅತ್ಯುತ್ತಮವಾದಂತ ಒಂದು ಸಾಧನೆ ಬಗ್ಗೆ ತೋರಿಸುತ್ತೆ. ಆದ್ರೆ ಸ್ವಲ್ಪ ತುಂಬಾ ಡೆಪ್ತ್ ಆಗಿ ತುಂಬಾ ಇದ್ರೆ ಅಷ್ಟಾಗಿ ಫಲವನ್ನ ಕೊಡೋದಿಲ್ಲ ಅಂತ ಹೇಳ್ಬೋದು. ಬಟ್ ಇಲ್ಲಿ ನೋಡಿ, ಅದರ ಜೊತೆಗೆ ಇಲ್ಲೊಂದು ರೇಖೆ ಇರೋದಂತ ಕಾಣಿಸುತ್ತೆ, ಇಲ್ಲೊಂದು ರೇಖೆ ಇರೋದನ್ನ ಕಾಣಿಸುತ್ತೆ. ಈ ತರ ಇದ್ದಾಗ ವ್ಯಕ್ತಿ ಅವರ ಜೀವನದಲ್ಲಿ ಯಶಸ್ವಿ ಹಾಗೆ ಆಗ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೋದು. ಇನ್ನು ಬುಧ ಪರ್ವ ನೋಡಿ, ಸಾಕಷ್ಟು ಎತ್ತರವಾಗಿ ಚೆನ್ನಾಗಿದೆ. ಸೊ ಇದರ ಅರ್ಥ ವ್ಯಕ್ತಿ ತುಂಬಾ ಉತ್ತಮವಾದಂತಹ ಕಮ್ಯುನಿಕೇಶನ್ ಸ್ಕಿಲ್ ಅನ್ನು ಹೊಂದಿರ್ತಾರೆ, ಉತ್ತಮ ಮಾತುಗಾರಿಕೆ ಕೌಶಲ್ಯವನ್ನು ಸಹ ಹೊಂದಿರ್ತಾರೆ ಅಂತ ಹೇಳ್ಬೋದು. ಇನ್ನ ನೋಡಿ ಫ್ರೆಂಡ್ಸ್, ಇನ್ನು ಉಳಿದಂತೆ ಇಲ್ಲಿ ಜೀವನ ರೇಖೆ ಬಹಳ ಸ್ಪಷ್ಟವಾಗಿ ತುಂಬಾ ಚೆನ್ನಾಗಿದೆ. ಇಲ್ಲಿಂದ ಒಂದು ರೇಖೆ ಹೋಗಿ ಹೀಗೆ ಇರುವಂತದ್ದು, ಮತ್ತೆ ಹೆಡ್ಲೈನ್ ಬಂದು ಹೀಗೆ ಇರುವಂತದ್ದು, ಇಲ್ಲಿ ಮಧ್ಯದಲ್ಲಿ ಒಂದು ಟ್ರಯಾಂಗಲ್ ಅಂದ್ರೆ ತ್ರಿಭುಜ ರಚನೆ ಆಗಿರೋದನ್ನ ಕಾಣಿಸುತ್ತೆ. ಈ ತರ ಇದ್ದವರು ಜೀವನದಲ್ಲಿ ಅಷ್ಟಾಗಿ ಹಣಕಾಸಿನ ಸಮಸ್ಯೆಗಳಿಂದ ಬಾಧಿಸೋದಿಲ್ಲ ಅಂತ ಹೇಳ್ಬೋದು. ಇವರು ತುಂಬಾ ಒಂದು 35-40 ವರ್ಷದ ಆಸುಪಾಸಿನವರೆಗೆ ಅತ್ಯುತ್ತಮವಾದಂತಹ ಹಣಕಾಸನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಆ ನಂತರ ಹೊಂದಿರೋದಿಲ್ವಾ ಅಂತಂದ್ರೆ ಆ ನಂತರದನ್ನ ನಾನು ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ಎಸ್, ಭಾಗ್ಯರೇಖೆ ಚಂದ್ರ ಪರ್ವದಿಂದ ಶುರುವಾಗಿರುವಂತ ಕಾಣಿಸುತ್ತೆ. ಸೊ ಇದು ಯಾರಿಗೆ ಭಾಗ್ಯರೇಖೆ ಚಂದ್ರ ಪರ್ವದಿಂದ ಶುರುವಾಗಿರುತ್ತೆ, ಅವರು ಜೀವನದಲ್ಲಿ ಬೇರೆ ಒಬ್ಬ ವ್ಯಕ್ತಿಯ ಒಂದು ಸಹಾಯದಿಂದ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನ ಇವರು ಗಳಿಸ್ತಾರೆ ಅಂತ ಹೇಳ್ಬೋದು. ಪ್ರಾಬಬಲಿ ಮದುವೆ ಆದ್ಮೇಲೆ ಇವರ ಜೀವನದಲ್ಲಿ ಭಾಗ್ಯೋದಯ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನ ಇಲ್ಲಿ ನೋಡಿ, ಇಲ್ಲಿಂದ ಒಂದು ರೇಖೆ ಸರಿ ಸುಮಾರು ಒಂದು 35 ಆಸುಪಾಸಿಂದ ಇವರು ಉದ್ಯೋಗದಲ್ಲಿ ಸಹ ಬದಲಾವಣೆಯನ್ನ ಮಾಡ್ಕೋತಾರೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಈ ಚಿಕ್ಕ ಪುಟ್ಟದಾದಂತ ಒಂದು ಮನಿ ಟ್ರಯಾಂಗಲ್ ಸಹ ಇರೋದನ್ನ ಕಾಣಿಸುತ್ತೆ. ಸೊ ಹಾಗಾಗಿ ಹಣವನ್ನು ಉಳಿಸ್ತಾರೆ ಅಂತ ಹೇಳ್ಬೋದು. ಅದರ ಜೊತೆಗೇನೆ ನೋಡಿ, ಇಲ್ಲಿಂದ ಒಂದು ಇದು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಆಕ್ಚುಲಿ ಇದು ರಾಹು ರೇಖೆ ಅಲ್ಲ,
ಯಾವುದು ಈ ಒಂದು ರೇಖೆ ರಾಹು ರೇಖೆ ಅಲ್ಲ. ರಾಹು ರೇಖೆ ಅಂದ್ರೆ ಇದನ್ನ ಕಟ್ ಮಾಡಿರುತ್ತೆ. ಆದ್ರೆ ಈ ರೇಖೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿ ಹೀಗೆ ಹೋಗಿರೋದನ್ನ ಕಾಣಿಸುತ್ತೆ. ಇದು ರಾಹು ರೇಖೆ ಅಲ್ಲ, ಒಂದು ಪ್ರೋಗ್ರೆಸ್ ಲೈನ್ ಅಂತಾನೆ ಹೇಳ್ಬೇಕು. ಪ್ರೋಗ್ರೆಸ್ ಲೈನ್ ಅಂದ್ರೆ ತುಂಬಾ ಒಂದು ಅಭಿವೃದ್ಧಿ ಲೈನ್ ಅಂತ ಹೇಳ್ಬೋದು. ಇದು ಬುಧ ಪರ್ವತದ ಕಡೆ ಹೋಗ್ತಾ ಇರೋದ್ರಿಂದ ವ್ಯಕ್ತಿ ವ್ಯಾಪಾರ ಮಾಡಿ ಹಣ ಗಳಿಸ್ಬೇಕು ಅನ್ನೋಂಥ ಆಸೆಯನ್ನು ಸಹ ಹೊಂದಿರ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ಸರಿಯಾದಂತಹ ಪ್ರಯತ್ನನೂ ಇರ್ತದೆ ಅವ್ರಿಗೆ ಅಂತ ಹೇಳ್ಬೋದು. ಇನ್ನ ನೋಡಿ ಈ ಒಂದು ಭಾಗ್ಯ ರೇಖೆ ನೋಡಿ ಜೀವನದ ಅರ್ಲಿ ಏಜ್ ಇಂದಾನೇ ಶುರುವಾಗಿದೆ ಇಲ್ಲಿ. ಸೊ ಸರಿಸುಮಾರು ಅಂದ್ರೆ ಒಂದು 25-26 ವಯಸ್ಸಿಂದನೇ ಅವರು ಹಣಕಾಸಿನ ದುಡಿಮೆಯನ್ನ ಶುರು ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡಿ ಮತ್ತೆ ಜೀವನ ರೇಖೆಯಿಂದ ಒಂದು ಲೈನ್ ಈ ತರ ಗುರುಪರ್ವತದ ಕಡೆ ಪಾಸ್ ಆಗಿದ್ರೆ ಏನಾದ್ರೂ ಒಂದು ಅಡ್ವೆಂಚರಸ್ ಕೆಲಸ, ತುಂಬಾ ಒಂದು ಎಷ್ಟೇ ಕಷ್ಟ ಇಲ್ಲ ಆ ಕೆಲಸ ಮಾಡ್ಬೇಕು ಅನ್ನೋಂತ ಒಂದು ಧೈರ್ಯ ಸಾಹಸ ಇವರಿಗೆ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಸ್, ಉಳಿದಂತೆ ಎಸ್ ಇಲ್ಲಿ ನೋಡಿ ಈ ಒಂದು ಮಂಗಳ ಪರ್ವದಲ್ಲಿ ಒಂದು ಉತ್ತಮವಾದಂತ ಸ್ಟಾರ್ ಇರೋದನ್ನ ಕಾಣಿಸುತ್ತೆ ಇಲ್ಲಿ. ನೋಡಿ ಇನ್ನೊಂದ್ಸಾರಿ ನಾನು ಬರಿತೀನಿ ನಿಮ್ಮ ಎದುರಿಗೆನೆ. ನೋಡಿ ಇಲ್ಲಿ ಹೀಗೊಂದು ಲೈನ್ ಹೋಗಿದೆ, ಹೀಗೊಂದು ಲೈನ್ ಹೋಗಿದೆ ಹಾಗೂ ಹೀಗೊಂದು ಲೈನ್ ಇರೋದನ್ನ ಕಾಣಿಸುತ್ತೆ. ಯಾರಿಗೆ ಒಂದು ಮಂಗಳ ಪರ್ವತದಲ್ಲಿ ಸ್ಟಾರ್ ಇರುತ್ತೆ ಅವರು ಬಹಳಷ್ಟು ತುಂಬಾ ಧೈರ್ಯಶಾಲಿಗಳಾಗಿರ್ತಾರೆ. ಎಷ್ಟು ಸಾರಿ ಒಂದು ತುಂಬಾ ರಿಸ್ಕ್ ಅನ್ನ ಸಹ ತಗೋತಾರೆ ಅಂತ ಹೇಳ್ಬೋದು. ಈ ತರ ಸ್ಟಾರ್ ಇದ್ದಾಗ ವ್ಯಕ್ತಿ ಪೊಲೀಸ್ ಅಥವಾ ಒಂದು ಅತ್ಯುನ್ನತವಾದಂತ ಹುದ್ದೆಯಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಅಥವಾ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಸಹ ಉತ್ತಮವಾದಂತ ಅಂದ್ರೆ ಭೂಮಿ ವಿಚಾರದಲ್ಲಿ ತುಂಬಾ ದೊಡ್ಡವಾದಂತ ಸಾಧನೆಯನ್ನ ಅವರು ಮಾಡ್ಬೋದು ಅಂತ ಹೇಳ್ಬೋದು. ಮತ್ತೆ ಜೀವನ ರೇಖೆಗೆ ಒಂದು ಹತ್ತಿರದಲ್ಲೇ ಒಂದು ರೇಖೆ ಇರೋದು, ಇದನ್ನ ಗಾರ್ಡಿಯನ್ ಲೈನ್ ಅಂತ ಕರೀತಾರೆ ಅಥವಾ ದೇವದೂತ ರೇಖೆ ಅಂತ ಕನ್ನಡದಲ್ಲಿ ಕರಿತೀವಿ. ಈ ತರ ಲೈನ್ ಇದ್ದಾಗ ವ್ಯಕ್ತಿಗೆ ಸಾಕಷ್ಟು ಒಂದು ಬೇರೆಯವರ ಸಪೋರ್ಟ್ ಸಿಗುತ್ತೆ. ಕಷ್ಟದಲ್ಲಿದ್ದಾಗ ಬೇರೆಯವರ ಒಂದು ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನ ನೇರವಾಗಿ ಇಲ್ಲೊಂದು ಲೈನ್ ಇರೋದನ್ನ ಕಾಣಿಸುತ್ತೆ, ಇದೆಲ್ಲ ನೋಡಿ ಈ ಲೈನ್ ಇರೋದನ್ನ ಕಾಣಿಸುತ್ತೆ. ಈ ಲೈನ್ ಇದ್ದಾಗ ವ್ಯಕ್ತಿಗೆ ತುಂಬಾ ಒಂದು ಆಸ್ತಿಯನ್ನ ಮಾಡ್ತಾರೆ ಈ ತರ ಇರೋರು ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ತರ ಆಸ್ತಿಯನ್ನ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇಲ್ಲಿ ಇರೋದನ್ನ ಕಾಣಿಸುತ್ತೆ ಫ್ರೆಂಡ್ಸ್. ಹಾಗಾಗಿ ಇವ್ರ ಜೀವನದಲ್ಲಿ ಇವರ ಒಂದು ಫ್ಯಾಮಿಲಿಗೆ ಸಾಕಷ್ಟು ಆಸ್ತಿಯನ್ನ ಮಾಡ್ತಾರೆ. ಇನ್ನು ಶುಕ್ರ ಪರ್ವ ನೋಡಿ, ಶುಕ್ರ ಪರ್ವತ ಫ್ಲಾಟ್ ಆಗಿದೆ, ಯಾವುದೇ ಸಮಸ್ಯೆ ಇಲ್ಲ. ಸೊ ಉತ್ತಮವಾದಂತ ಫ್ಯಾಮಿಲಿ ಲೈಫ್ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಜೀವನ ರೇಖೆ ಈ ಒಂದು ಭಾಗದಲ್ಲಿ ನೋಡಿ ಕೆಳಭಾಗದಲ್ಲಿ ಈ ತರ ಲೈನ್ಗಳು ಹೋಗ್ತಾ ಇರೋದನ್ನ ಕಾಣಿಸುತ್ತೆ. ಈ ತರದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಒಂದು 35-40 ನಂತರ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಬರುತ್ತೆ. ಹಾಗೆ ಉತ್ತಮ ಪ್ರಯಾಣವನ್ನು ಸಹ ಇವರು ಕೈಗೊಳ್ತಾರೆ ಒಂದು 35-40 ನಂತರ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಸ್, ಇನ್ನು ಹೆಚ್ಚಿನ ವಿವರಗಳು ಹೇಳ್ಬೇಕಂದ್ರೆ ಎಸ್, ಫೋಟೋ ಅಷ್ಟು ಕ್ಲಾರಿಟಿ ಇಲ್ಲ, ಫುಲ್ ಹ್ಯಾಂಡ್ ಸಹ ಕಳಿಸಿಲ್ಲ. ಇರೋದ್ರಲ್ಲಿ ನಾನು ಪ್ರಯತ್ನ ಮಾಡಿದ್ದೀನಿ. ಇನ್ನೂ ಹೆಚ್ಚಿನ ವಿವರಗಳು ಬೇಕಾದ್ರೆ ಇನ್ನೊಂದು ಹ್ಯಾಂಡ್ ಅನ್ನ ಕಳಿಸ್ಕೊಡ್ಲಿ ಅಂತ ಹೇಳ್ಬೋದು. ಮತ್ತೆ ನೋಡಿ ಇದು ರೈಟ್ ಹ್ಯಾಂಡ್ ಅನ್ನ ಎರಡನ್ನು ಕಳಿಸ್ಕೊಟ್ಟಿದ್ದಾರೆ, ಇದು ರೈಟ್ ಹ್ಯಾಂಡ್. ಸೊ ಹಾಗಾಗಿ ನೋಡಿ ಇದರಲ್ಲಿ ಏನಾದ್ರು ವಿಶೇಷವಾಗಿ ಕಾಣಿಸುತ್ತಾ ಅಂದ್ರೆ ಇಲ್ಲಿ ಒಂದು ಕೆಲವರು ಲೈನ್ಗಳು ಈ ತರ ಬರ್ತಿರೋದನ್ನು ಕಾಣಿಸುತ್ತೆ. ಅಂದ್ರೆ ಒಂದು 2-3 ದುಡಿಮೆಗಳು ಇವ್ರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನ ಎಸ್, ಆಲ್ಮೋಸ್ಟ್ ಇಲ್ಲೊಂದು ಟ್ರಯಾಂಗಲ್ ತರ ಕಾಣಿಸ್ತಾ ಇದೆ. ಇದು ಸಹ ಒಂದು ತ್ರಿಭುಜ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಅತ್ಯುತ್ತಮವಾದಂತ ಪ್ರಗತಿ ಕಾಣಿಸುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ಒಂದು ಸಣ್ಣದಾದಂತ ಐಲ್ಯಾಂಡ್ ತರ ಕಾಣಿಸ್ತಾ ಇದೆ. ಈ ತರ ಇದ್ದಾಗ ಇದು ಫಿಶ್ ಆದ್ರೆ ಅದು ಕೋಟ್ಯಾಧಿಪತಿ ಆಗ್ತಾರೆ ಅಂತ ಹೇಳ್ಬೋದು. ಇದು ಐಲ್ಯಾಂಡ್ ಆದ್ರೆ ತುಂಬಾ ಕಷ್ಟವನ್ನ ಅನುಭವಿಸ್ತಾರೆ ಲೈಫ್ ಅಲ್ಲಿ, ಸರಿಸುಮಾರು ಒಂದು 55ರ ನಂತರ ಅಂತ ಹೇಳ್ಬೋದು. ಇದು ಸರಿಯಾದಂತ ಒಂದು ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ, ಅದನ್ನ ಅವ್ರಿಗೆ ಕೇಳ್ಬಿಟ್ಟು ಇನ್ನೊಂದ್ಸರಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿ ನೋಡ್ರಿ ಇನ್ನೊಂದು ಈ ಒಂದು ಸೂರ್ಯರೇಖೆಗೆ ಅಂಟ್ಕೊಂಡಂತೆ ಒಂದು ತ್ರಿಭುಜದ ಚಿಹ್ನೆ ಇರುತ್ತೆ. ಈ ತರ ಇರೋರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬಾ ಹಾನೆಸ್ಟ್ ಕೆಲಸ ಮಾಡ್ತಾರೆ. ಇವರು ತುಂಬಾ ಪ್ರಖ್ಯಾತಿಯನ್ನು ಸಹ ಪಡಿತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ
ಶೇರ್ ಮಾಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ವಾಟ್ಸಪ್ ನಂಬರ್ ಹೇಳ್ತೀನಿ ಬರ್ಕೊಳ್ಳಿ. ಬೈ ಚಾನ್ಸ್ ನಿಮಗೆ ಸಿಗಲಿಲ್ಲ ಅಂದರೆ ಚಾನಲ್ ಡಿಸ್ಕ್ರಿಪ್ಷನಲ್ಲಿ 9611958781 ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.